ಅನ್ನಭಾಗ್ಯ 10 kg ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತೀವಿ. ಯುವ ನಿಧಿ ಕಾರ್ಯಕ್ರಮ ಯಾರು ನಿರುದ್ಯೋಗಿ ಪದವೀಧರರು ಇರ್ತಾರೆ ಅವ್ರಿಗೆ ತಿಂಗಳಿಗೆ 3,000 ರೂಪಾಯಿ. ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ ಇರ್ತಾರೆ ಅವರಿಗೆ 1,500 ರೂಪಾಯಿ. ಬೇರೆ ರಾಜ್ಯದಲ್ಲಿ ಕೊಡ್ತಾ ಇದ್ದಾರೆ. ಅದೇ ನರೇಂದ್ರ ಮೋದಿ ಅವರು ಹೇಳಿದ್ರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ. ಕೊಟ್ರ? ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬೇಕಾದ್ರೆ ವರ್ಷಕ್ಕೆ 2 ಕೋಟಿ ಹುದ್ದೆಗಳನ್ನು ಸೃಷ್ಟಿ ಮಾಡ್ತೇನೆ, ಮತ್ತೆ ಅದನ್ನು ನಿರುದ್ಯೋಗಿ ಯುವಕರಿಗೆ ಕೊಡ್ತೇನೆ. ಕೊಟ್ರ? ಕೇಂದ್ರದಲ್ಲಿ ಕಪ್ಪು ಹಣ ಇದೆ, ಅದನ್ನು ತಗೊಬಂದ್ಬಿಟ್ಟು ನಮ್ಮ ಭಾರತೀಯರೆಲ್ಲ ಅಲ್ಲಿ ಶ್ರೀಮಂತರೆಲ್ಲ ಇಟ್ಬಿಟ್ಟಿದ್ದಾರೆ. ಅದನ್ನು ತಗೊಬಂದ್ಬಿಟ್ಟು ನಿಮ್ಗೆಲ್ರಿಗೂ ಕೂಡ ಒಂದೊಂದು ಕುಟುಂಬಗಳಿಗೂ ಕೂಡ 15 ಲಕ್ಷ ಹಂಚ್ಬಿಡ್ತೀನಿ ಅಂತಂದ್ರು. ಕೊಟ್ರ? ನಿಮ್ಮ ಅಕೌಂಟ್ಗಳಿಗೆ ಹಾಕ್ತೀವಿ ಅಂತಂದ್ರು. ಕೊಟ್ರೇನ? ಮತ್ತೆ ಈ BJP ಸುಳ್ಳು ಹೇಳ್ತಾ ಇದೆಯಲ್ವಾ? ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀನಿ. ಅಚ್ಚೇ ದಿನ ಈಗ ಬಂತೇನ್ರಿ ಅಚ್ಚೇ ದಿನ? ಮತ್ತೆ ಬಿಜೆಪಿ ನರೇಂದ್ರ ಮೋದಿ ಅಂತಾರಲ್ಲ ಕೆಲವರು, ಇದು ಸುಳ್ಳಲ್ವಾ? ನರೇಂದ್ರ ಮೋದಿ ಏನು ಮಾಡಿದಾನಪ್ಪ? ನರೇಂದ್ರ ಮೋದಿ ಅವರು ಏನು ಮಾಡಿದ್ದಾರೆ? ಏನು ಮಾಡಿಲ್ಲ. ನಾನು ಯಾಕೆ ಇವನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, BJP ಅವರು ನಿಮ್ಮನ್ನು ದಾರಿ ತಪ್ಪಿಸ್ಲಿಕ್ಕೆ ಏನೇನೋ ಸುಳ್ಳು ಹೇಳ್ಬಿಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಂಬಬೇಡಿ. ನಾನು ಬೆಂಗಳೂರಿಗೆ ಹೋಗ್ಬೇಕಾಗಿದೆ, ಅದರಿಂದ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ನೀವು ರಾಜೇಗೌಡ ಏನೇನು ಹೇಳಿದ್ಯೋ ಅವೆಲ್ಲ ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಣ. ಇವತ್ತು ಈ ಅಭಿವೃದ್ಧಿ ಕೆಲಸಗಳೆಲ್ಲ ಇವೆಲ್ಲ ಅಭಿವೃದ್ಧಿ ಕೆಲಸಗಳಲ್ವಾ? ಅಭಿವೃದ್ಧಿನೇ ನಡೀತಾ ಇಲ್ಲ. ಮತ್ತು ಇವು 170 ಕೋಟಿ ಅಭಿವೃದ್ಧಿ ಕೆಲಸಗಳು ಹೆಂಗದು? ಅದರಿಂದ BJPಯವರು ಸುಳ್ಳು ಹೇಳಿ ಜನರನ್ನ ಮರಳು ಮಾಡಿ ದಾರಿ ತಪ್ಪಿಸಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದರಿಂದ ನಂಬಕ್ಕೆ ಹೋಗಬೇಡಿ. ಮತ್ತೊಮ್ಮೆ ನಾನು ಅಂದೂರು ಗ್ರಾಮದಿಂದ ನರಸಿಂಹರಾಜಪುರಕ್ಕೆ ಸೇತುವೆ ಆಗಿದೆಯಲ್ಲ, ಇದನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ರಸ್ತೆ ಅಗಲೀಕರಣ ಆದಮೇಲೂ ಕೂಡ ಅದರ ಉದ್ಘಾಟನೆಗೂ ಬರ್ತೇನೆ. ಆಗ್ಬೋದಾ? ಸೊ ಅದರಿಂದ ಇಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿ ಸಂಕ್ಷಿಪ್ತವಾಗಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ರಿಗೂ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.